ಮಾಡಬೇಕು. ನಾನು ಒಂದು 4 SGB ಪೊಲೀಸ್ ಸ್ಟೇಷನ್ ಅಲ್ಲಿ ಕುಮಾರಗುಂಡಿಯಲ್ಲಿ ಅಂದ್ರೆ ದೊಡ್ಡಿ ಅಂತ ಬರುತ್ತೆ ಮಾರ್ಕೆಟ್ ಹತ್ರ, ಬೊಂಬು ಬಜಾರ್ ಹತ್ರ, ಅಲ್ಲಿ 4 ಸೀಸ್ ಮಾಡಿದ್ವಿ. ಸೊ ಅದಕ್ಕೆ ನನಗೆ ಪೊಲೀಸ್ ಅವ್ರು ಸಪೋರ್ಟ್ ಇಲ್ಲ ಅಂದ್ರೆ ನಾವು ಏನೂ ಮಾಡಕ್ ಆಗ್ತಾ ಇರಲಿಲ್ಲ. ತುಂಬಾ ಬ್ರೀಡರ್ ಯಾರೋ ತುಂಬಾ ಕಷ್ಟಪಡ್ತಿದ್ರು 4 ನಾಯಿಗೆ. ಇವರು ನಮ್ಗೆ ಸಾಹೇಬ್ FIR ಮಾಡಿ ಅವ್ರನ್ನ ಕುಳಿಸಿ ಅರೆಸ್ಟ್ ಮಾಡಿಸಿ, ಅವರು ಅಲ್ಲಿರೋಂಥ ವ್ಯಕ್ತಿಯಲ್ಲಿ ಸ್ವಲ್ಪ ಹೆಸರು ಮಾಡಿರೋಂಥ ವ್ಯಕ್ತಿನೇ. ಸೊ ಅವ್ರ ಹೆಸರು ಹೇಳಕ್ ನಾನು ಇಷ್ಟಪಡಲ್ಲ. ನನಗೆ ಆ ಟೈಮಲ್ಲಿ ಸಪೋರ್ಟ್ ಮಾಡಿ ಧೈರ್ಯ ಕೊಟ್ಟು ನಮಗೆ ತಿಳುವಳಿಕೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಹೇಳಿ ಪಟ ಅಂತ FIR ಮಾಡಿಕೊಟ್ಟಿದ್ದಾರೆ. ತುಂಬಾ ಹೃದಯದ ಧನ್ಯವಾದಗಳು. ಖಂಡಿತ ಅವರು ಸಾಹೇಬ್ ಇರ್ಬೇಕು. ನಾನು ಹೆಂಗೋ ಏನೋ ಮಾರ್ಕೆಟ್ ಅಲ್ಲಿ ಯಾವ ತರ ಇರ್ತಾರೇನೋ, ನಾವು ತಿಗುಡು ಪೇಟೆ ಕುಟ್ಟಿಯವರು ನಮ್ಮ ತಂದೆಯವರು ರಿಲೇಷನ್ ತಾತ ಆಗ್ಬೇಕು. ನಾವು ಆ ತಿಗುಡು ವಂಶದಲ್ಲಿ ಬಂದಿದ್ರು ನನಗೆ ಧೈರ್ಯ ಅನ್ನೋದು ಇರ್ಲಿಲ್ಲ. ಸ್ಟೇಷನ್ಗೆ ಹೋದಾಗ ಹೆಂಗೋ ಏನೋ ಲಂಚ ತಗೋತಾರೇನೋ ಏನೇನೋ ಮಾತಾಡ್ ಬಂತು. ನೀನ್ ಯಾಕಮ್ಮ ಹೋಗಿದ್ಯಾ, ಮುಸ್ಲಿಮ್ಸ್ ಇರೋ ಜಾಗ, ಅವ್ರು ಫೋನ್ ಹಾಕ್ಸ್ತಾರೆ, ಇವ್ರು ಫೋನ್ ಹಾಕ್ತಾರೆ, ಅವ್ರು ಯಾರೇನೇ ಆಗ್ಲಿ ಜೀವ ಇರೋದು ಒಂದೇ, ಹೋಗೋದು ಒಂದೇ. ನಾವು ಪ್ರಾಣಿಗಳಿಗೋಸ್ಕರ ಬಂದಿದ್ದೀವಿ, ನಮ್ಗೆ ಯಾರಿಲ್ಲ ಅಂತ ಧೈರ್ಯ ಕೊಟ್ಟಿದ್ದೀವ್ರೆ. ನನಗೆ ಇವರು ಸಡನ್ ಆಗಿ ಕ್ಲಾಶ್ ಆಗಿಲ್ಲ. ಸಾರ್ ಇದ್ದಿದ್ದಕ್ಕೆ ಅವತ್ತು ನನಗೆ 100 ಆನೆ ಬಲ ಇತ್ತು. ಖಂಡಿತ ಅದೇ ರೀತಿ ನಾನು ವಿಲ್ಸನ್ ಗಾರ್ಡನ್ ಸ್ಟೇಷನ್ ಅಲ್ಲಿ ಹೋದಾಗ ಕರುನ ಸೀಸ್ ಮಾಡಿದ್ದೆವು. ತಮಿಳ್ನಾಡಿಗೆ ಕರು ತಗೊಂಡೋಗ್ತಿದ್ರು, ಹೋಟ್ಲಲ್ಲಿ ಕಡಿಯಕ್ಕಂತಾನೆ ತಗೊಂಡೋಗ್ತಿದ್ರು ರೇಷನ್ ಐಟಮ್ ಹಾಕೊಂಡು. ಆಗ ನನಗೆ ಅಷ್ಟೇ, ಆಗ ನನಗೆ ಖಂಡಿತ ಧೈರ್ಯ ಇಲ್ಲ. ನಾನು ಸಿಂಗಲ್ ಆಗಿ ಒಂಟಿ ಹೆಣ್ಮಕ್ಳು ಕೆಲಸ ಮಾಡ್ತೀನಿ. ನನಗೆ ವಿಲ್ಸನ್ ಗಾರ್ಡನ್ ಸ್ಟೇಷನ್ ಅಲ್ಲಿ ನನಗೆ ಈ ಸಾಹೇಬರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ಈ ತರನೇ ಸಾಹೇಬರು ಎಲ್ಲಾ ಕಡೆಗಳಲ್ಲಿ ಕೆಲಸ ಮಾಡೋದ್ರಿಂದ ನಮ್ಗೆ ನನ್ನ ಪ್ರಕಾರ ನನಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ತುಂಬಾ ಇಷ್ಟಪಡ್ತೀನಿ. ಏನೋ ತಪ್ಪಾದ್ರೆ ಕ್ಷಮಿಸಿ.